ಕ್ವಶನ್ ಚೇಂಜ್ ಮಾಡಿ ಬರ್ತದೆ ಆನ್ ದಿ ಸ್ಪಾಟ್. ಸರಸ್ವತಿ ಅಂದ್ರೆ ಜ್ಞಾನ ದೇವತೆ, ಹಾಗಾಗಿ ಜ್ಞಾನಕ್ಕೆ ಒಂದು ಪ್ರಾಶಸ್ತ್ಯವನ್ನು ಕೊಡಲೇಬೇಕಾಗ್ತದೆ. ಮತ್ತೆ ಎಲ್ಲಾ ಸ್ಪರ್ಧೆಗಳಿಗಿಂತ ಅತ್ಯಂತ ಶ್ರೇಷ್ಠವಾದಂತಹ ಸ್ಪರ್ಧೆ ಕ್ವಿಜ್ ಅಂತ ನಾನು ಭಾವಿಸ್ತೀನಿ. ಯಾಕೆ ಇದು ಜ್ಞಾನಕ್ಕೆ ಸಂಬಂಧಪಟ್ಟದ್ದು, ಮತ್ತೆ ಜ್ಞಾನಕ್ಕಿಂತ ಅಮೂಲ್ಯವಾದಂತಹ ಸಂಪತ್ತು ಬೇರೆ ಯಾವುದೂ ಇಲ್ಲ. ಹಾಗಾಗಿ ಅತ್ಯಂತ ಶ್ರೀಮಂತ ಸಂಪತ್ತನ್ನ ಪಡಿಬೇಕಂದ್ರೆ ನಮ್ಗೆ ಜ್ಞಾನ ಇರಬೇಕು. ಜ್ಞಾನ ಬೇಕು ಅಂತ ಹೇಳಿದ್ರೆ ಈ ಕ್ವಿಜ್ ಕಾಂಪಿಟೇಷನ್ ಅದಕ್ಕೆ ತುಂಬಾ ಪ್ರೋತ್ಸಾಹವನ್ನು ಕೊಡ್ತದೆ. ಸೊ ಇವಾಗ ನಾನು ಕೇಳುವಂತ ಪ್ರಶ್ನೆ ಎಲ್ಲರಿಗೂ ಅನ್ವಯ ಆಗ್ತದೆ, ಮಕ್ಕಳಿಗೂ ದೊಡ್ಡವರಿಗೆ ಎಲ್ರಿಗೂ. ಆದ್ರೆ ಪ್ರಥಮ ಪ್ರಾಶಸ್ತ್ಯವನ್ನ ಮಕ್ಕಳಿಗೆ ಕೊಡ್ತೇನೆ. ಒಂದೇ ಸಲ 10, 15, 20 ಪ್ರಶ್ನೆ ಕೇಳಲ್ಲ, ಕೇವಲ 5 ಪ್ರಶ್ನೆ ಕೇಳ್ತೇನೆ. 5 ಪ್ರಶ್ನೆ ಆದ ನಂತರ ಮತ್ತೆ ಅವರಿಗೆ ಹಾಡಿನ ಅವಕಾಶ ಇರ್ತದೆ. ಸೊ ಮಕ್ಕಳನ್ನ ಗಮನದಲ್ಲಿಟ್ಟುಕೊಂಡು ತುಂಬಾ ಈಜಿ ಇರುವಂತಹ ಪ್ರಶ್ನೆಗಳನ್ನೇ ಸೆಟ್ ಮಾಡಿದ್ದೇನೆ, ಮತ್ತೆ ತುಂಬಾ ಅತ್ಯವಶ್ಯಕ ಇರುವಂತಹ ಪ್ರಶ್ನೆಗಳನ್ನೇ ಸೆಟ್ ಮಾಡಿದ್ದೇನೆ, ಡಿಫಿಕಲ್ಟ್ ಇರುವಂತಹ ಪ್ರಶ್ನೆ. ಸೊ ಮಕ್ಕಳೆಲ್ಲ ಈ ಕಡೆ ಬರಬೇಕು, ಸಣ್ಣ ಸಣ್ಣ ಮಕ್ಕಳು. ಗಾನ್ವಿ ಬಾ, ನೀನು ಬಾ, ಮತ್ತ ಬಿದ್ದಲ್ಲ ಅಣ್ಣ ಬಾ. ಸೊ ಮೊದಲು ಇವರಿಗೆ ಪ್ರಾಶಸ್ತ್ಯವನ್ನು ಕೊಡ್ಲಿ ಆಗ್ತದೆ. ಅವರು ಆನ್ಸರ್ ಕರೆಕ್ಟ್ ಹೇಳಿಲ್ಲ ಅಂದ್ರೆ ಅವಾಗ ಆ ಕಡೆ ಅದು ಆನ್ಸರ್ ಶಿಫ್ಟ್ ಆಗ್ತದೆ. ಪ್ರತಿ ಕರೆಕ್ಟ್ ಆನ್ಸರ್ಗೆ ಬಹುಮಾನ ಇರ್ತದೆ. ಮತ್ತೆ ಮೊದಲು ಅವ್ರ ಆನ್ಸರ್ ನನ್ನ ಕಿವಿಯಲ್ಲಿ ಹೇಳ್ತಾರೆ ಈ ಸಣ್ಣ ಮಕ್ಕಳು. ಅದು ಕರೆಕ್ಟ್ ಇದ್ರೆ ಅಲ್ಲಿ ಕರೆಕ್ಟ್ ಅಂತ ಹೇಳ್ತೀನಿ, ಇಲ್ಲ ತಪ್ಪಿದ್ರೆ ಅದು ತಪ್ಪಾಗಿರ್ತದೆ. ಸೊ ಮೊದಲನೇ ಪ್ರಶ್ನೆ ಕಾರವಾರಕ್ಕೆ ಸಂಬಂಧಪಟ್ಟದ್ದು. ನಮ್ಮ ಲೋಕಲ್ ಈ ಒಂದು ಪ್ರಶ್ನೆ ಮೊದಲು ಕೇಳಿದ್ದೆ ನಾನು ಲಾಸ್ಟ್ ಟೈಮ್. ಎಷ್ಟು ಮಂದಿಗೆ ನೆನಪಿದೆಯೋ ಗೊತ್ತಿಲ್ಲ. ಸೊ ಇಲ್ಲೊಂದು ನದಿ ಇದೆಯಲ್ಲ, ಯಾವ ನದಿ ಅದು? ಸದಾಶಿವಗಢ ಕಾರವಾರ ನಡುವೆ ಯಾವ ನದಿ ಅದು? ಅಲ್ಲ, ಇದು ಪ್ರಶ್ನೆ ಅಲ್ಲ, ಇದು ಕ್ವಿಜ್ ಪ್ರಶ್ನೆ ಅಲ್ಲ, ಅದು ಕಾಳಿ ನದಿ. ಸೊ ಆ ಕಾಳಿ ನದಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದು. ಮೊದಲು ನಾನು ಇವರಿಗೆ ಅವಕಾಶ ಕೊಡ್ತೇನೆ. ಬಹುಶಃ ಇವರಲ್ಲಿ ಚಿಕ್ಕವಳು, ಎಲ್ಲಕ್ಕಿಂತ ಚಿಕ್ಕವಳು ಗಾನವಿ. ಸೊ ಗಾನವಿಗೆ ಇದು ಇಂಪಾರ್ಟೆಂಟ್ ಪ್ರಶ್ನೆನೂ ಹೌದು. ಒಂದ್ ವೇಳೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಇವತ್ತೇನು ಆನ್ಸರ್ ಏನ್ ಗೊತ್ತಾಗ್ತದೆ, ಆ ಆನ್ಸರ್ ಅನ್ನ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಕಾಳಿ ನದಿಗೆ ಸಂಬಂಧಪಟ್ಟಂತ ಕ್ವಶನ್ ಇದು. ಓಕೆ, ಸೊ ಈ ಪ್ರಶ್ನೆ ನಿನಗೆ ಆಗಿ, ಕಾಳಿ ನದಿಯ ಉಗಮ ಸ್ಥಾನ ಯಾವುದು? ಅಂದ್ರೆ ಅದು ಎಲ್ಲಿ ಹುಟ್ಟಿರುತ್ತದೆ? ಈ ನೀನ್ ಹುಟ್ಟಿದ ಪ್ಲೇಸ್ ಗೊತ್ತುಂಟಲ್ಲ, ಎಲ್ಲಿ ಹುಟ್ಟಿದ್ದು? ಹಾಸ್ಪಿಟಲ್ ಅಲ್ಲಿ? ಎಲ್ಲಿ ಹುಟ್ಟಿದ್ದು? ಸಿರ್ಸಿಯಲ್ಲಿ ಹುಟ್ಟಿದ್ದು, ಮಾರಿಕಾಂಬ ದೇವಸ್ಥಾನ ಪಕ್ಕದಲ್ಲ. ವೆರಿ ಗುಡ್. ಈ ಕಾಳಿ ನದಿಯಲ್ಲಿ ಹುಟ್ಟಿದ್ದು ಹೇಳ್ಬೇಕು ನೀನು. ಗೊತ್ತಿಲ್ಲ, ಅವಳು ಪಾಸ್ ಹೇಳಿದಾಳೆ, ನಿನಗೂ ಗೊತ್ತಿಲ್ಲ. ಅವನೊಂದು ಆನ್ಸರ್ ಹೇಳಿದ್ದಾನೆ. ಅಲ್ಲ, ಕಪ್ಪಳ ತೊಡವಾಗಿಲ್ಲ, ಆನ್ಸರ್ ಸರಿ ಇಲ್ಲ. ಈಗ ಪಬ್ಲಿಕ್ ನಲ್ಲಿ ಹೇಳ್ತಾರೆ, ಅವರು ಕೂಡ ಬಂದು ಕಿವಿಯಲ್ಲೇ ಹೇಳ್ಬೇಕು. ಸ್ವಾಮಿ ಬಹಳ ಉಮೇದಿದೆ. ಆ ಕರೆಕ್ಟ್ ಆನ್ಸರ್ ಹೇಳಿದ್ದಾನೆ. ಸೊ ಉಳಿದವ್ರು ಏನ್ ಹೇಳ್ತಾರೆ ಕೇಳುವ. ಇವ್ರದ್ದು ಆನ್ಸರ್ ಕರೆಕ್ಟ್ ಇದೆ, ಮತ್ತೆ ಯಾರು ಹೇಳ್ತಾರೆ? ಹೇಳಿ. ಇಲ್ಲ, ಇವ್ರು ತಪ್ಪಾಗಿದೆ, ಇವ್ರು ತಪ್ಪಾಗಿದೆ. ಇವ್ರದ್ದು ಕರೆಕ್ಟ್ ಇದೆ. ಹೇಳಿ. ಇಲ್ಲ ಇಲ್ಲ, ಶಾರದಾ ಮೇಡಮ್. ಇಲ್ಲ ಇಲ್ಲ ಇಲ್ಲ. ಸೊ ಈಗಾಗಲೇ ಎಷ್ಟು ಮಂದಿ ಆನ್ಸರ್ ಕೊಟ್ಟರು? 1, 2, 3, 4, 5. 5 ಮಂದಿ ಆನ್ಸರ್ ಕೊಟ್ಟಿದ್ದಾರೆ. 6 ಮಂದಿ ಆನ್ಸರ್ ಕೊಟ್ಟಿದ್ದಾರೆ. ಅದು ಕರೆಕ್ಟ್ ಆನ್ಸರ್ ಇಬ್ರು ಕೊಟ್ಟಿದ್ದಾರೆ. ಒಬ್ರು ಶ್ಯಾಮ್, ಮತ್ತೊಬ್ರು ಪ್ರಶಾಂತ್. ಈಗ ಅವರೇ ಹೇಳ್ತಾರೆ ಕರೆಕ್ಟ್ ಆನ್ಸರ್ ಏನು ಅಂತ ಹೇಳಿ. ಡಿಗ್ಗಿ ಸುಪ್ಪ ಬರಿ ಡಿಗ್ಗಿ ಅಂತ ಒಂದು ಇದೆ ಅಲ್ಲಿ. ಸೊ ದೊಡ್ಡವರಿಗೆ ಚಾಕ್ಲೇಟ್ ನಾನೇ ಕೊಡ್ತೇನೆ, ಬರ್ರಿ. ಅಲ್ಲ, ಆಮೇಲೆ ಕೊಡೋದು ನೀವೇ ತಿನ್ಬೇಕಂತ ಇಲ್ಲ, ಅದು ನನ್ ಕೊಟ್ಟರು ನಾನು ತಿಂತೀನಿ. ಇದು ಮೊದಲನೇ ಪ್ರಶ್ನೆಗೆ ಒಳ್ಳೆಯ ಆರಂಭ ಸಿಕ್ತು. ಎರಡನೇ ಪ್ರಶ್ನೆ ತುಂಬಾ ಸುಲಭ ಇದೆ.